ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹಾಗೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನಂದು ಹಬ್ಬದ ದಿನದಲ್ಲಿ ಆಗನ್ನ ಶೇರ್ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬ ಅಂದ ತಕ್ಷಣವೇ ಎಲ್ಲರಿಗೂ ನೆನಪಾಗೋದು ಎಣ್ಣೆ ಸ್ನಾನ. ಅದೇ ರೀತಿ ನಾನು ಕೂಡ ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದಿದ್ದೆ. 6 ಗಂಟೆಗೆ ಎದ್ದು ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದು ಎಣ್ಣೆ ಎಲ್ಲನೂ ಕಾಯೋದಕ್ಕೆ ಅಂತ ಇಟ್ಕೊಂಡು ಎಣ್ಣೆ ಎಲ್ಲನೂ ಹಚ್ಕೊಂಡು ಬಂದಿದ್ದೀನಿ. ಈಗ ಹಚ್ಕೊಂಡು ಬಂದುಬಿಟ್ಟು ಇವಾಗ ಒಂದು ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಪಲಾವ್ನ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲನೂ ಹಾಕ್ಬಿಟ್ಟು ತರಕಾರಿ ಪಲಾವ್ನ ಮಾಡೋಣ ಬೆಳಗ್ಗೆ ತಿಂಡಿಗೆ ಅಂತ ಫಸ್ಟು ತಿಂಡಿ ಮುಗಿಸ್ಕೊಳ್ಳೋಣ. ಆಮೇಲೆ ಮಿಕ್ಕಿದ್ದು ಪೂಜೆ ಎಲ್ಲ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ತಿಂಡಿ ಎಲ್ಲನೂ ಮಾಡೋಣ ಅಂತ ಇಲ್ಲಿ ತರಕಾರಿ ಪಲಾವ್ನ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿ ಇವಾಗ ಮಾಡ್ತಾಯಿದ್ದೀನಿ ತಿಂಡಿಗೆ. ನಮ್ಮ ಮನೆಯವರು ಮತ್ತು ನನ್ನ ಮಗ ಮಲ್ಕೊಂಡಿದ್ದಾರೆ. ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಸರಿಯಾಗುತ್ತೆ ಅಂತ ಎಲ್ಲನೂ ಬೇಗನೆ ಮುಗಿಸ್ಕೊಂಡೆ. ಆದರೆ ನಾವು ಹೋಗೋದ್ರೊಳಗೆ ದೇವಸ್ಥಾನದ ಬಾಗಿಲು ಕೂಡ ಕ್ಲೋಸ್ ಆಗಿತ್ತು. ನಮ್ಮ ಮನೆ ಹತ್ರ ಯಾವುದೇ ದೇವಸ್ಥಾನ ಇಲ್ಲ, ಸ್ವಲ್ಪ ದೂರಕ್ಕೆ ಹೋಗಬೇಕು. ಹಾಗಾಗಿ ನಮ್ಮ ಮನೆಯವರು ಆಫೀಸಿಗೆ ಹೋಗ್ತಾರಲ್ಲ, ಅದಕ್ಕೋಸ್ಕರನೇ ಯಾವುದೇ ದೂರದ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲಿಲ್ಲ. ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಗಣೇಶ ಟೆಂಪಲ್ ಇತ್ತು, ಆ ಟೆಂಪಲಿಗೆ ಹೋಗೋಣ ಅಂತ ಹೋಗಿದ್ವಿ. ಅದು ಬೇಗನೆ ಕ್ಲೋಸ್ ಮಾಡಿದರು. ಇವಾಗ ಪಲಾವ್ ಮಾಡ್ತಾಯಿದ್ನಲ್ಲ, ಅದಕ್ಕೆ ಇವಾಗ ಕಟ್ ಮಾಡಿರೋ ಅಂಥ ಕ್ಯಾರೆಟು ಮತ್ತು ಬೀಟ್ರೋಟ್ನ ಸೇರಿಸ್ತಾಯಿದ್ದೀನಿ. ತಿಂಡಿ ಮಾಡಿಲ್ಲ ಅಂದರೆ ನನ್ನ ಮಗ ಹೊಟ್ಟೆ ಇಶ್ಯೂ ಅಂತ ಅಳ್ತಾ ಇರ್ತಾನೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದ ತಕ್ಷಣವೇ ಫಸ್ಟು ತಿಂಡಿ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಬಟಾಣಿನ ನೆನೆಸಿಟ್ಟಿದ್ದೆ, ಒಣ ಬಟಾಣಿ ನೆನೆಸಿಟ್ಟಿದ್ದೆ ನೈಟೇ. ಅದನ್ನು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಬ್ಬ ಅಂದ್ರೇ ಹಂಗೆ, ಎಷ್ಟು ಕೆಲಸ ಮಾಡಿದರೂ ಕೂಡ ಮುಗಿಯೋದೇ ಇಲ್ಲ. ಕೆಲಸ ಜಾಸ್ತಿನೇ ಆಗ್ತಾನೆ ಇರುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ. ಹಾಗೆ ನಾನು ಹಿಂದಿನ ದಿನವೇ ಕೂಡ ನೆಲ ಎಲ್ಲನೂ ಸಿಡ್ಕೊಂಡು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೆ. ಮತ್ತು ಹಾಗೆ ದೇವ್ರ ಪಾತ್ರೆನೂ ಕೂಡ ನೀಟಾಗಿ ಎಲ್ಲನೂ ವಾಶ್ ಮಾಡಿದ್ದೆ. ಎಲ್ಲನೂ ರೆಡಿ ಮಾಡಿ ಹಿಂದಿನ ದಿನವೇ ಇಟ್ಟಿದ್ದೆ. ಹಾಗಾಗಿ ಹಬ್ಬದ ದಿನ ಸ್ವಲ್ಪ ಬೇಗನೆ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇವಾಗ ನಾನು ಇಲ್ಲಿ ಪಲಾವ್ಗೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಚಕ್ಕೆ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಅದನ್ನು ಕೂಡ ಹಾಕಿದ್ದೀನಿ. ಹಬ್ಬದ ದಿನ ಎಷ್ಟು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ರು ಕೂಡ ಕೆಲಸ ಬೇಗ ಆಗೋದೇ ಇಲ್ಲ. ಇವಾಗ ಅಕ್ಕಿನ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಅಂತೂ ತುಂಬಾ ಟೇಸ್ಟಾಗಿ ಬಂದಿತ್ತು. ಆದರೆ ತಿಂಡಿನ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ತಿಂಡಿ ತಿಂದ್ವಿ. ತಿಂಡಿ ಎಲ್ಲ ಮಾಡಿ ಇಟ್ಕೊಂಡು ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಪೂಜೆ ಮಾಡಿ ಬಂದು ತಿಂಡಿನ ಲೇಟಾಗಿ ತಿಂದ್ವಿ. ಆದರೆ ತಿಂಡಿ ಒಂದು ರೆಡಿ ಮಾಡಿಟ್ಟಿದ್ರೆ, ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಟೈಮ್ ಟು ಟೈಮಿಗೆ ಊಟ ತಿಂಡಿ ಎಲ್ಲ ನಾವು ಮಾಡಲೇಬೇಕು. ತಿಂಡಿ ಎಲ್ಲ ಆಯಿತು. ಹಾಗೆ ಸ್ನಾನನೂ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡಿಟ್ಟಿದ್ದೆ ಅಷ್ಟೇ, ತಿನ್ನಿಲ್ಲ. ಹಾಗೆ ತಿಂಡಿ ರೆಡಿ ಮಾಡಿಟ್ಟು ಸ್ನಾನ ಮುಗಿಸ್ಕೊಂಡು ನಾನು ಬಂದುಬಿಟ್ಟು ದೇವ್ರ ಪಾತ್ರೆ ಎಲ್ಲ ನೆಲ್ಲನ ತೊಳೆದಿಟ್ಟಿದ್ನೆಲ್ಲ. ಹಂಗಾಗಿ ಬೇಗ ಪಟ ಅಂತ ದೇವ್ರ ಫೋಟೋ ಎಲ್ಲನೂ ಸಿಟ್ಕೊಂಡು ಅರ್ಶಿನ ಕುಂಕುಮ ಇಕ್ಕಿ ಹೂವು ಮಾಡಿಸಿ ದೀಪ ಎಲ್ಲನೂ ಕಚ್ಚಿದ್ದೀನಿ. ನಮ್ಮ ಮನೆಯವರು ನನ್ನ ಮಗನೂ ನಾನು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಅವ್ರನ್ನ ಎಬ್ಬರಿಸ್ದೆ. ಅಲ್ಲಿವರೆಗೂ ಮನಗಿದ್ರು. ಇಲ್ಲಾಂದರೆ ನನ್ನ ಮಗ ಬೇಗ ಎಬ್ಬರಿಸಿದ್ರೆ ಕಿತಾಪತಿ ಮಾಡ್ತಾನೆ, ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಬ್ಬರಿಸ್ದೆ. ನಾನು ಇಲ್ಲಿ ಯಾವುದನ್ನೂ ಕೂಡ ಡೀಪಾಗಿ ತೋರಿಸಿಲ್ಲ, ಇಲ್ಲಾಂದರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ. ಅದಕ್ಕೋಸ್ಕರನೇ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ನೋಡಿದ್ರಲ್ಲ ನನ್ನ ಮಗನ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ಮಗನಿಗೆ ಎಣ್ಣೆ ಸ್ನಾನ ಮಾಡಿಸ್ದೆ. ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ಬಾಬಾ ಅಂತ ಕರಿತಿದ್ರೆ ಬಟ್ಟೆಲ್ಲೇನೋ ಬಿಚ್ಚಾಕಿ ಎಲ್ಲ ಓಡಾಡ್ತಾಯಿದ್ದ, ಆ ಕಡೆ ಈ ಕಡೆ ಹಿಡೀಲಿ ನನ್ನ ಅಂತವ. ಎಣ್ಣೆ ಎಲ್ಲ ಸ್ನಾನ ಮಾಡಿಸ್ದೆ. ಅವನಿಗೂ ಕೂಡ ಎಣ್ಣೆ ಹಾಕಿ ನಮ್ಮ ಮನೆಯವರು ಸ್ನಾನ ಮಾಡಿದರು. ಅವನು ಕೂಡ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ರು. ನಾನಿಲ್ಲಿ ಯಾವುದೂ ಕೂಡ ಡೀಪಾಗಿ ಏನು ತೋರಿಸಿಲ್ಲ, ಏಕೆಂದರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ. ಒಂದು 20-30 ನಿಮಿಷದ ಲೆಂತ್ ವೀಡಿಯೋ ಬರುತ್ತೆ. ಅದಕ್ಕೋಸ್ಕರ ನಾನೆಲ್ಲನೂ ಸ್ವಲ್ಪನೇ ಶಾರ್ಟ್ ವೀಡಿಯೋನ ಮಾಡ್ತಾಯಿದ್ದೀನಿ. ಲೆಂತಿ ವೀಡಿಯೋ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರು. ಹಾಗೆ ನಾವು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ
ಯಾರೂ ಅಷ್ಟು ಇಷ್ಟಪಟ್ಟು ನೋಡೋದು ಇಲ್ಲ. ಈಗ ತುಂಬ ವರ್ಷದಿಂದ ಮಾಡ್ತಿರ್ತಾರಲ್ಲ ಅವ್ರದ್ದಾದರೆ 30 ನಿಮಿಷ 40 ನಿಮಿಷ ವೀಡಿಯೋಸ್ ಆದರೂ ಕೂಡ ಎಲ್ಲರೂ ನೋಡ್ತಾರೆ. ಯಾಕೆಂದರೆ ವ್ಯೂವರ್ಸು ಹಂಗೆ ಜಾಸ್ತಿ ಇರ್ತಾರೆ, ಸಬ್ಸ್ಕ್ರೈಬರು ಅಷ್ಟೇ 1-2 ಲಕ್ಷ 3 ಲಕ್ಷ 50,000 ಈ ರೀತಿ ಸಬ್ಸ್ಕ್ರೈಬರು ಇರ್ತಾರೆ. ಅವರು ಕೂಡ ಹಂಗೆ ನೋಡ್ತಾರೆ. ಈಗ ನಾವೆಲ್ಲ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಮಗೆಲ್ಲ ಸಬ್ಸ್ಕ್ರೈಬರು ವ್ಯೂವರ್ಸ್ ತುಂಬಾ ಕಡಿಮೆ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಡೀಪಾಗಿ ಏನು ತೋರಿಸಿಲ್ಲ, ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಇವಾಗ ನೈಟು ಊಟಕ್ಕೆ ಅಂತ ನಾನಿಲ್ಲಿ ಪಾಯಸ ಮತ್ತು ಕಡಲೆಬೇಳೆ ವಡೆನ ಮಾಡೋಣ ಅಂತ ಕಡಲೆಬೇಳೆನ ನೆನೆಸಿದ್ದೀನಿ. ಹಾಗೆ ಪಾಯಸ ಹೆಸ್ರು ಕಾಳು ಪಾಯಸ ಮಾಡೋಣ ಅಂತ ಹೆಸ್ರು ಕಾಳು ಪಾಯಸಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇವಾಗಿಲ್ಲಿ ಹೆಸ್ರು ಕಾಳು ಪಾಯಸ ಮಾಡೋದಕ್ಕೆ ಅಂತ ಬೆಲ್ಲನ ನೆನೆಸಿದ್ದೆ. ಅದನ್ನು ಬೆಲ್ಲ ನೆಂದಾದ್ಮೇಲೆ ಅದನ್ನು ನೀಟಾಗಿ ಸೋಸ್ಕೋಬೇಕು, ಇಲ್ಲಾಂದರೆ ಬೆಲ್ಲದಲ್ಲಿ ತುಂಬಾ ಗಲೀಜಿರುತ್ತೆ. ಹಾಗೆ ಹೆಸ್ರು ಕಾಳನ್ನೂ ಅಷ್ಟೇ ನೀಟಾಗಿ ಸಣ್ಣ ಊರಿನಲ್ಲಿ ಹುರ್ಕೊಂಡು ಅದಕ್ಕೆ ಕಾಯಿ ಸ್ವಲ್ಪ ಏಲಕ್ಕಿ ಹುರಿದಿರೋ ಅಂಥ ಹೆಸ್ರು ಕಾಳನ್ನ ಸೇರಿಸಿ ಅದನ್ನು ನಾವು ಸಣ್ಣದಾಗಿ ರುಬ್ಬಿದರೆ ಆಯಿತು. ಆಮೇಲೆ ಬೆಲ್ಲ ಏನು ನಾವು ಪಾನಕ ಕಾಯಕ್ಕೆ ಇಟ್ಟಿರ್ತೀವಿ ಅದಕ್ಕೆ ರುಬ್ಬಿರೋ ಅಂಥದ್ದನ್ನ ಹಾಕಿ ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಗಂಟು ಬರುತ್ತೆ. ಅದಕ್ಕೋಸ್ಕರನೇ ಕಡಿಮೆ ಊರಿನಲ್ಲೇ ನಾವು ರುಬ್ಬಿರ್ತೀವಲ್ಲ ಹೆಸ್ರು ಕಾಳು ಕಾಯಿನ, ಅದನ್ನು ಅದು ಬೆಲ್ಲದ ನೀರಿಗೆ ಕುದಿತಾ ಇರುವಾಗ ಹಾಕ್ಬಿಟ್ಟು ನೀಟಾಗಿ ಕಲಸಿದ್ರೆ ಈಗ ಪಾಯಸ ರೆಡಿ ಆಯಿತು. ಈಗ ನಾನೀಗ ಕಡಲೆಬೇಳೆನ ವಡೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಕಡಲೆಬೇಳೆ ವಡೆ ಮಾಡೋದಕ್ಕೆ ಅಂತ ಇಲ್ಲಿ ಸ್ವಲ್ಪ 1-2 ಸಣ್ಣದು ಈರುಳ್ಳಿ ಕಟ್ ಮಾಡಿದ್ದೆ, ಹಾಗೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ, ಏಕೆಂದರೆ ನನ್ನ ಮಗನಿಗೆ ತಿನ್ನುವಾಗ ಬಾಯಲ್ಲಿ ಹಂಗೇ ಸಿಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಖಾರದ ಪುಡಿನ ಸೇರಿಸ್ತಾಯಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ಪೇಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಇವಾಗ ರುಬ್ಬಿದ್ನಲ್ಲ ಕಡಲೆಬೇಳೆನೂ ಅಷ್ಟೇ 1-2 ಅವರು ನೆನೆಸಿದ್ದೆ. 1-2 ಅವರ್ ಆದಮೇಲೆ ಅದನ್ನು ನೀರೆಲ್ಲನೂ ಚೆನ್ನಾಗಿ ಬಸ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪನೂ ನೀರು ಹಾಕ್ದಂಗೆ ಮಿಕ್ಸಿಲೇ ಸಣ್ಣ ಜಾರಲ್ಲಿ ರುಬ್ಬಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ವಡೆ ಅಷ್ಟೇ ನೋಡ್ತಾ ಇರ್ಬೋದು, ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ಎಷ್ಟು ಹದವಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಲಿಸುವಾಗಲೇ ಗೊತ್ತಾಗುತ್ತೆ. ನಾವು ಕಡಲೆಬೇಳೆನ ನೆನೆಸುವಾಗಲೂ ಅಷ್ಟೇ ಜಾಸ್ತಿ ನೆನೆಸ್ಬಾರ್ದು, ಮತ್ತು ರುಬ್ಬುವಾಗಷ್ಟೇ ಒಂದು ಚೂರು ನೀರನ್ನ ಸೇರಿಸ್ದಂಗೆ ನಾವು ರುಬ್ಬಬೇಕು. ಆವಾಗಲೇ ವಡೆ ಬಂದು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ತೊಟ್ಟಿ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಅಂಗೈಯಲ್ಲಿ ತೊಟ್ಟಬೇಕಂತೆ ವಡೆನ, ಇಲ್ಲದೆ ನಾವೆಲ್ಲವ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಬೆರಳಲ್ಲಿ ತೊಡ್ತೀವಿ. ಬೆರಳಲ್ಲಿ ತೊಟ್ಟಬಾರ್ದಂತೆ, ಬಟ್ಟೆಯ ಮೇಲೆ ಮತ್ತು ಬೆರಳಲ್ಲಿ ತೊಟ್ಟಬಾರ್ದು, ಈ ಥರ ಅಂಗೈಯಲ್ಲಿ ತೊಟ್ಟಬೇಕು ಅಂತ ಹೇಳ್ತಾರೆ. ಹೋಟೆಲಲ್ಲೆಲ್ಲ ಇದೇ ರೀತಿಯಂತೆ ಮಾಡೋದು. ನಾನು ನೋಡೋಣ ಇರಲಿ ಅಂತ ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಇಲ್ಲ ನಾವೆಲ್ಲ ಬಂದು ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ತೊಟ್ಬಿಟ್ಟು ಬೆರಳಲ್ಲಿ ತೊಟ್ಟು ನಾವು ವಡೆನ ಮಾಡೋದು. ಆದರೆ ಇಲ್ಲಿ ನಾನು ಇವಾಗ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ, ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಫಸ್ಟ್ ಟೈಮು ನಾನು ಈ ಥರ ಮಾಡ್ತಾಯಿದ್ದೆ. ಚೆನ್ನಾಗಿ ಬರ್ತಾಯಿತ್ತು, ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮಾತ್ರ ವಡೆ. ಕೈಗೂ ಅಷ್ಟೇ ಅಂಟ್ತಾ ಇರಲ್ಲ, ಏಕೆಂದರೆ ಕರೆಕ್ಟಾಗಿ ಹದವಾಗಿ ನಾನು ಎಲ್ಲನೂ ಮಾಡಿದ್ದೆ. ಅದಕ್ಕೋಸ್ಕರನೇ ಸ್ವಲ್ಪನೂ ಕೂಡ ಕೈಗೂ ಅಂಟಲಿಲ್ಲ. ಬೇಯಿಸುವಾಗಷ್ಟೇ ಘಮ ಘಮ ಅಂತ ಸಖತ್ತು ಚೆನ್ನಾಗಿ ಪರಿಮಳ ಬರ್ತಾಯಿತ್ತು. ತಿನ್ನೋದಕ್ಕೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿತ್ತು ವಡೆ ಅಂತೂ. ಮಸಾಲೆ ವಡೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ. ನೋಡುವಾಗಲೇ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಅಂತ. ಹಬ್ಬಕ್ಕೆ ಏನಾದರೂ ಸ್ಪೆಷಲ್ ಮಾಡಿಲ್ಲ ಅಂದರೆ ಅದು ಹಬ್ಬ ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಕೂಡ ಮಧ್ಯಾಹ್ನ ಮೇಲೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಪಾಯಸ ಮತ್ತು ವಡೆನ ಮಾಡೋಣ ಅಂತ ಮಾಡಿದೆ. ಒಬ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಕೊನೆಗೆ ಇಲ್ಲ ಕಡಲೆಬೇಳೆ ಜಾಸ್ತಿ ಇತ್ತು ಮನೇಲಿ, ಅದಕ್ಕೋಸ್ಕರನೇ ವಡೆ ಮಾಡೋಣ ಅಂತ ವಡೆ ಮಾಡ್ತಾಯಿದ್ದೆ. ವಡೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯೇ ಇತ್ತು. ಟೇಸ್ಟ್ ವೈಸು ಅಷ್ಟೇ ನೋಡ್ತಾ ಇರ್ಬೋದು, ನೋಡೋದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು. ಪಾಯಸ ವಡೆ ಎಲ್ಲ ರೆಡಿ ಆಯಿತು. ಆದರೆ ನಾವು ಊಟ ಮಾಡೋದಕ್ಕೆ ಮಾತ್ರ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ, ಇನ್ನೇನು ನನ್ನ ಮಗ ಅವ ಮಾಡುವಾಗಲೇ ತಿಂದುಬಿಡ್ತಾನೆ. ಇವಾಗ ನಮ್ಮ ಮನೆಯವ್ರು ಬೇರೆ ಆಫೀಸಿಗೆ ಹೋಗ್ತಾರೆ, ಅವರಿಗೆ ಯಾವುದೇ ರೀತಿ ಇಂಡಿಯನ್ ಲೀವ್ಸು ಸಿಗಲ್ಲ. ಅವ್ರು ಬರೋದು ಮಿಡ್ ನೈಟು. ಈಗ ನಾನು ಊಟಕ್ಕೆ ಅಂತ ಪಾಯಸ ಮತ್ತು ವಡೆನ ಹಾಕೊತಾ ಇದ್ದೀನಿ.
ವಡೆ ಪಾಯಸ ಎರಡೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಮಾಡಿದ್ದು ಪಲಾವು ಸ್ವಲ್ಪ ಮಿಕ್ಕಿತ್ತು, ಹಾಗಾಗಿ ರೈಸ್ ಐಟಮ್ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ಸಿಂಪಲ್ಲಾಗಿತ್ತು ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.